ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಎರೆಮೀಯನ ಬರೆದ ಪ್ರವಾದನ ಗ್ರಂಥ 2ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನಿಮ್ಮ ಪೂರ್ವಿಕರು ನಿಷ್ಪ್ರಯೋಜನಕರವಾದ ವಿಗ್ರಹಗಳಿಗೆ ಪೂಜಿಸಿ ತಾವು ಸಹ ನಿಷ್ಪ್ರಯೋಜನಕರವಾಗಿದ್ದಾರೆ ಎಂಬುದು. ಇಲ್ಲಿ ಯೆಹೋವ ದೇವರು ಹೇಳ್ತಾ ಇದ್ದಾರೆ, ಯೇಸು ಕ್ರಿಸ್ತನು ಪೂರ್ವಿಕರು ಏನು ಮಾಡಿದಾರಂತೆ? ನಿಷ್ಪ್ರಯೋಜನಕರವಾದ ವಿಗ್ರಹಗಳಿಗೆ ಪೂಜಿಸಿ ಅವರು ಸಹ ನಿಷ್ಪ್ರಯೋಜನಕರವಾಗಿದ್ದಾರೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಯಾಕಂದರೆ ವಿಗ್ರಹಗಳು ಏನಾಗಿದೆ? ಅವು ನಿರ್ಜೀವ ವಸ್ತುಗಳಾಗಿರುತ್ತವೆ, ಅವು ನಿಷ್ಪ್ರಯೋಜನಕರವಾಗಿದೆ ಎಂಬುದು ದೇವರ ವಾಕ್ಯ ಹೇಳುತ್ತದೆ. ಇವತ್ತು ನೀವು ಆ ನಿಷ್ಪ್ರಯೋಜನಕರ ವಿಗ್ರಹಗಳಿಗೆ ಪೂಜಿಸಿ ನೀವು ನಿಷ್ಪ್ರಯೋಜನಕರ ಆಗದಂತೆ ಆ ಸತ್ಯ ದೇವರಾಗಿರುತ್ತೆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಈ ಇಡೀ ಸೃಷ್ಟಿಕರ್ತನ ಆತನೆಂಬುದಾಗಿ ಆ ಜೀವಿಸುವ ದೇವರು ಇವತ್ತು ಕೂಡ ನಮ್ಮ ದೇವರ ಜೀವಿಸುವ ದೇವರು. ಆತನು ಸತ್ತಂಥ ದೇವರಲ್ಲ, ಆತನು ಜೀವಿಸುವ ದೇವರೆಂಬುದಾಗಿ ನೀನು ಕೂಡ ನಂಬಿ ದೇವರದ ಮಾರ್ಗದಲ್ಲಿ ನಡಿಬೇಕೆಂಬುದಾಗಿ ಇಲ್ಲಿ ದೇವರು ತನ್ನ ವಾಕ್ಯದಲ್ಲಿ ನಿಮ್ಮನ್ನು ಎಚ್ಚರಿಸುತ್ತಿದ್ದಾರೆ. ದೇವರ ಈ ವಾಕ್ಯದಂತೆ ಯೇಸುವೆ ಸತ್ಯ ದೇವರೆಂಬುದಾಗಿ ನೀವು ನಂಬಿ ರಕ್ಷಣಾ ಮಾರ್ಗದಲ್ಲಿ ನಡೆಯುವಂತೆ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಆಮೇನ್, ಆಮೇನ್.